ಸರ್ ನಮಸ್ತೆ, ನಿಮ್ಮ ಹೆಸರು? ರಾಘವೇಂದ್ರ. ಸರ್, ಈಗ ಆಲ್ರೆಡಿ ಕಣದಲ್ಲಿ ಇಬ್ಬರು ಇಂಪಾರ್ಟೆಂಟ್ ಇದ್ದಾರೆ, ಇನ್ನು 22-23 ಜನ ಇದ್ದಾರೆ. ಏನು ಅನ್ಸುತ್ತೆ ಸರ್? ಈಗ ಕಳೆದ 20 ವರ್ಷದಿಂದನೂ ಇವರು ಶಾಮನೂರು ಶಿವಶಂಕರಪ್ಪ ಮನೆಯವರು ಇಲ್ಲೆಲ್ಲ ಆಡಳಿತ ಮಾಡಿದ್ದಾರೆ. ಅಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲೇನು ಆಗಿಲ್ಲ. ಈಗೇನು ಹೊಸ ಚಿಗುರು ಬೆಳೀತಕ್ಕಂಥ ಅವಕಾಶ ಏನು ಮೂಡಿ ಬಂದಿದೆ. ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ BJP ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಟಿಕೆಟ್ ಕೊಟ್ಟು ನಿಲ್ಲಿಸಿರ್ತಕ್ಕಂಥ ಕೆಲಸ ಮಾಡೈತಿ. ಈಗ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಂದ್ರೆ ನಾವು ಹೊಸ ಪಕ್ಷವನ್ನು ಆರಿಸಿ ತರಬೇಕು. ಆನಂತರ ಇವತ್ತೇನು ಪಂಚಾಯತಿ ಲೆಕ್ಕದಾಗ ಆಗಿರ್ಬೋದು, ಇವತ್ತೇನು ಈ ಸ್ವತ್ತು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಳ ಫೇಲ್ ಆಗಿದೆ ಸರ್ಕಾರ. ಆಮೇಲೆ ಇಲ್ಲಿ ಮನೆ ಕಟ್ಟಿದಂಥ ಆಶ್ರಯ ಮನೆಗಳಾಗಿರ್ಬೋದು, ಎಲ್ಲ ಮನೆಗಳಿಗೂ ವಿದ್ಯುತ್ ಸೌಕರ್ಯ ಆಗಿರಲಿ, ಮೀಟ್ರ್ ಸೌಕರ್ಯ ಆಗಿರಲಿ, ಇವು ಯಾವನು ಸರ್ಕಾರ ಇವತ್ತು ಫೇಲ್ಯೂರ್ ಆಗಿದೆ ಅದನ್ನು ಕೊಡೋದ್ರಲ್ಲಿ. ಇವತ್ತು ಭಾಳ ಜನ ಅಪಾಪಿಸ್ತಿದ್ದಾರೆ. ಬಡವರೆಲ್ಲ ಬದುಕ್ತಕ್ಕಂಥ ಒಂದು ನೈಜ ವಾತಾವರಣ ಇವತ್ತು ಸೃಷ್ಟಿ ಆಗಿಲ್ಲ. ಈ ಸರ್ಕಾರ ಭಾಳ ಗೋಳಿಗೀಡು ಮಾಡೈತಿ. ಈ ಬಿಟ್ಟಿ ಭಾಗ್ಯಗಳು ನಂತರ ಇವತ್ತೇನು ಸರ್ಕಾರ ಎಚ್ಚೆತ್ಕೋಬೇಕು, ಬಡವ್ರ ಪರ ಕೆಲಸ ಮಾಡ್ಬೇಕಂದು ಕೇಳ್ಕೊಂತೀವಿ. ಈಗ ದಾಸ್ ಕರಿಯಪ್ಪ ಅವ್ರಿಗೊಂದು ಒಳ್ಳೆ ಅವಕಾಶ ಅಂತ ಅಂತೀರಾ? ಹೌದು, ದಾಸ್ ಕರಿಯಪ್ಪರಿಗೆ ಒಳ್ಳೆ ಉತ್ತಮವಾದ ಅವಕಾಶ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತೇನು BJP ಟಿಕೆಟ್ ಕೊಟ್ಟಿದೆ. ಇವತ್ತು ಒಳ್ಳೆ ವಾತಾವರಣ ಇದೆ. ಒಂದು ಸಣ್ಣ ಸುಳಿಯಲ್ಲಿ ಕರೆಂಟ್ ಜನ ಯೂತ್ ಇದರಲ್ಲಿ ಅಡ್ಡಾಡ್ತಾ ಇದೆ. ಆ ಒಂದು ಸುಳಿ ಇವತ್ತು ಇವತ್ತು ರಿಸಲ್ಟ್ ಆಗಿ ಪರಿಗಣಿಸ್ತದೆ ಅಂತಂದು ಹೇಳ್ತಾನೆ ಸರ್. ಈಗ ಅಲ್ಪಸಂಖ್ಯಾತರಿಗೆ ಯಾವ್ರು ಒಂದು ಚಾನ್ಸ್ ಕೊಡ್ಬೋದಿತ್ತು ಅಂತ ಎಲ್ಲ ಮಾತಾಡ್ಕೋತಾರಲ್ಲ, ನಿಮಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಅವ್ರ ಬಿಗಿನೇ ನಿಲ್ಲೋದಿಲ್ಲಲ್ಲ. ಅವ್ರ ಬಿಗಿ ನಿಂತ್ರೆ ಏನೋ ಒಂದು ಹಾಕುತ್ತೆ, ಅವ್ರ ಬಿಗಿನೇ ನಿಲ್ಲಂಗಿಲ್ಲಲ್ಲ. ನಮಗೆ ಇತ್ತು ಅವ್ರಿಗೊಂದು ಅವಕಾಶ ಕೊಡ್ಬೇಕಿತ್ತು, ಅಹಿಂದ ವರ್ಗಕ್ಕೊಂದು ಅವಕಾಶ ಕೊಡ್ಬೇಕಿತ್ತು ಅಂತ ಭಾಳ ನಮಗೆ ಕಾತರ ಇತ್ತು. ನಾವೆಲ್ಲ ಅಹಿಂದ ವರ್ಗಕ್ಕೆ ಏನೋ ಮಾಡಿ ಸಪೋರ್ಟ್ ಮಾಡೋಣ ಅಂತಂದಿತ್ತು. ಅವ್ರು ಬಿಗಿ ನಿಲ್ಲಿಲ್ಲಲ್ಲ. ಅವ್ರು ಬಿಗಿ ನಿಂತಿದ್ರೆ ಏನಾರು ಒಂದು ಆಗದ ಅಲ್ಲ. ಈಗ ಸಮರ್ಥ ಅವರು ಅವ್ರ ಬದಲಿಗೆ ಹೊಸವರು ಬೇಕು ಅಂತ ಬಯಸ್ತಿರೋದಕ್ಕೆ ನಿಮ್ಮ ಕಾರಣ ಏನು ಒಂದೇ ಕುಟುಂಬಕ್ಕಾಯ್ತು ಎಲ್ಲನೂ ಅಂತಲ್ಲ, ಇಲ್ಲ ಬೇರೆನಾ? ಹೌದು, ಮತ್ತೆ ಒಂದೇ ಕುಟುಂಬಕ್ಕೆ ಆತಲ್ಲ. ಈಗ ಮೂರನೇ ತಲೆಮಾರಿಗೆ ಕೊಡ್ತಕ್ಕಂಥದ್ದು ಏನಿತ್ತು, ಹೊಸಬ್ರು ಇದ್ದಿಲ್ಲ ಅವ್ರಲ್ಲಿ. ಅವ್ರು ಭಾಳ ದುಡ್ದಿರ್ತಕ್ಕಂಥ ಕಾರ್ಯಕರ್ತರು ಇದ್ರು. 40 ವರ್ಷದಿಂದ ಭಾಳ ದುಡ್ದಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಟ್ಟು ಗೆಲ್ಲಿಸ್ಬೋದಿತ್ತು. ಇನ್ನೇನು 2 ವರ್ಷ ಇತ್ತು ಕೊಡ್ಬೋದಿತ್ತು. ಅವರು ಕೊಟ್ಟು ಮುಂದೇನಾರು ನೋಡ್ಬೇಕಿತ್ತು ಅಂತಂದು ನಮ್ಮದು ಸರ್. ಈ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಗ್ಯಾರಂಟಿಗಳು ನೋಡ್ರಿ ಸರ್, ಈಗ ಎಲೆಕ್ಷನ್ ಬಂದಾಗ ಅಷ್ಟೇ ಗ್ಯಾರಂಟಿಗಳು ಅವರು ಸಕ್ಸಸ್ ಮಾಡ್ತಾ ಇರೋದು. ಎಲೆಕ್ಷನ್ ಮುಗಿದ ನಂತರ ಮತ್ತೆ ಯಾವ ಗ್ಯಾರಂಟಿಗಳಿಲ್ಲ. ನೀವೇ ನೋಡ್ತೀರಿ, ಗೃಹಲಕ್ಷ್ಮಿ ಆಗಿರ್ಬೋದು, ಇವೆಲ್ಲ ಮನೆ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು. ಇವತ್ತೇನು ಕರೆಂಟ್ ಮತ್ತು 300-400 ರೂಪಾಯಿ ಬಿಲ್ ಬರ್ತೈತೆ ಸರ್. ಈಗೆಲ್ಲ ಮತ್ತೆ ಸುಮ್ಮನೆ ಕೇಳಕ್ಕೆ ಹೋದ್ರೆ ಆ ಥರ ಆಗೈತಿ, ಈ ಥರ ಆಗೈತಿ, ಮೀಟ್ರಲ್ಲಿ ಇದು ಆಗೈತಿ, ಅದಾಗೈತಿ ಅಂತಂದು ಹೇಳ್ತಾ ಇದ್ದಾರೆ ಸರ್. ಯಾವುದೇ ರೀತಿಯಿಂದನೂ ಅವರು ಸುಮ್ಮನೆ ಇದನ್ನ ಭಾಗ್ಯಗಳು ಸುಮ್ಮನೆ ಸುಳ್ಳು ಹೇಳ್ತಾ ಭಾಗ್ಯಗಳು ಕೊಟ್ಟಿವಂತಂದು ಹೇಳ್ತಿದ್ದಾರೆ ಸರ್. ಈಗ ಸಿದ್ದರಾಮಯ್ಯ, DK ಶಿವಕುಮಾರ್, ಈಗ ಮಿನಿಸ್ಟ್ರು ಇದ್ದಾರೆ, MP ಇದ್ದಾರೆ. ಅಷ್ಟು ದೊಡ್ಡ ಒಂದು ಪ್ರಭಾವದ ಮಧ್ಯೆ ದಾಸ್ ಕರಿಯಪ್ಪ ಅವ್ರಿಗೆ ಈಸಿಯಾಗಿ ಗೆಲುವು ಆಗುತ್ತೆ ಅನ್ಕೊಂತೀರಾ? ಅಲ್ಲ ಸರ್, ಅವರು 4 ದಿವಸ ಬಂದು ಹೋಗಾರ ಸರ್. ಇಲ್ಲಿ ನಾವಲ್ಲ ಕೊನೆ ತನಕ ಇರೋರು, ಇಲ್ಲಿ ಮತದಾನರು ಮಾಡೋರು. ನಾವು ನಮ್ಮ ಮನಸ್ಸಲ್ಲಿರೋದು ನಾವೇನು ಬಿಟ್ಟು ಮಾಡೋಕ್ಕಂತ್ರ ಆಗಲ್ಲ. ಈಗ ಯಾರೋ ಬರ್ಬೋದು, ಯಾರೋ ಹೇಳ್ಬೋದು. ಇಲ್ಲಿ ನಮಗೆ ಗೊತ್ತು, ನಮ್ದು ಇಲ್ಲಿ ಏನು ನಡೆದೈತೆ ಅನ್ನೋದು ನಮಗೆ ಗೊತ್ತು. ನಾವು ಆ ರೀತಿ ನಾವು ಮತದಾನ ಮಾಡ್ತೀವಿ. ಈ ಸಲ ಹೊಸತನ ಬಯಸ್ತೀವಿ. ಹೊಸ BJP ಸರ್ಕಾರ, BJP ಒಂದು MLA ಈ ಸಲ BJP ಕಮಲವನ್ನು ಆಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತೈತೆ ಸರ್ ಇವಾಗ. ಅಲ್ಲ, ನೀವು ಹೇಳ್ತಿದ್ರೆ ಕರೆಕ್ಟ್, ನಾವೊಂದು ಬದಲಾವಣೆ ಬಯಸ್ತೀವಿ ಅಂತ. ಆದರೆ ನಿಮ್ಮ ದಾಸ್ ಕರಿಯಪ್ಪ ಅವರ ಅಫಿಡವಿಟಲ್ಲಿ ಅವ್ರು ಎಷ್ಟು ದುಡ್ಡಿದೆ ಅವ್ರ ಹತ್ರ ಅನ್ನೋದು ಕಾಣಿಸುತ್ತೆ. ಅಪೋಸಿಟ್ ಅಭ್ಯರ್ಥಿ ಹತ್ರ ಎಷ್ಟಿದೆ ಅನ್ನೋದು ಕಾಣಿಸುತ್ತೆ. ಉಪಚುನಾವಣೆ ದುಡ್ಡಿಂದೇ ಅಲ್ವಾ? ಕಷ್ಟ ಆಗೋದಿಲ್ವಾ ನಿಮ್ಮ ಅಭ್ಯರ್ಥಿ ಹತ್ರ ಏನೂ ಇಲ್ವಲ್ಲ ಹಂಗೆ ನೋಡಿದ್ರೆ ನಿಮ್ಮ ಅಭ್ಯರ್ಥಿ ಹತ್ರ? ಭಾಳ ರೈಟ್ ಕ್ವಶನ್ ಕೇಳಿದ್ರಿ ನೀವು. ನಾವು ಈಗ 2023 ಅಜಯ್ ಕುಮಾರ್ ಎಲೆಕ್ಷನ್ ನೋಡಿದ್ವಿ. ಆ ಎಲೆಕ್ಷನ್ನಲ್ಲಿ ನಾವು ಕೇವಲ ಅವರು 1,000 ರೂಪಾಯಿ ಓಟಿಗೆ ಕೊಟ್ಟರು, ನಾವು 1,000 ರೂಪಾಯಿ ಓಟಿಗೆ ಕೊಟ್ವಿ. ಆದರೂ ಅಜಯ್ ಕುಮಾರಿಗೆ ಲೀಡ್ ಆಯ್ತು ನಮ್ಮ ಮಾದೋಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಯಾರಿಗೆ ಕಾಂಗ್ರೆಸ್ ಲೀಡ್ ಆಯ್ತು. ಅಜಯ್ ಕುಮಾರ್ ಎಲ್ಲ ಕಾಂಗ್ರೆಸ್ ಲೀಡ್ ಆಯ್ತು. ಆ ನಂತರ ಮತ್ತೆ MP ಚುನಾವಣೆ ಬಂತು. ನಾವು ಕಮ್ಮಿ ದುಡ್ಡೇ ಖರ್ಚು ಮಾಡಿದ್ವಿ, 200 ರೂಪಾಯಿ, ಅವ್ರು 1,000 ರೂಪಾಯಿ ಕೊಟ್ಟರು. ಆದರೂ BJP ಲೀಡ್ ಆಯ್ತು. ಇಲ್ಲಿ ಮತದಾನರು ಮಾಡೋದು ಯಾರು ದುಡ್ಡಿಂದ ಅಲ್ಲ. ದುಡ್ಡು ಯಾವುದಕ್ಕೂ ಪ್ರಾಮುಖ್ಯತೆ ಬರೋದಿಲ್ಲ. ಇಲ್ಲೇನು BJP ಅನ್ನೋದೊಂದು ಚಿಹ್ನೆ ಇದೆ ಅಲ್ಲ, ಅದ್ರ ಮೇಲೆ ಚುನಾವಣೆ ಆಗುತ್ತೆ. ಇವತ್ತೇನು ವಂಶ ಆಡಳಿತ, ವಂಶ ಪಾರಂಪರ್ಯ ಆಡಳಿತ ಮೊಟಕುಗೊಳಿಸ್ತಾರೆ. ಕಾದ್ ನೋಡ್ರಿ. ಅಲ್ಲ, 6 ಟರ್ಮಲ್ಲಿ ಆಗದಿರೋದು ಈ ಸಲ ಆಗುತ್ತಾ ಸರ್? ಅದು ಯಾವ ಕಾರಣಕ್ಕೆ ಕೇಳ್ತಿದ್ದೀರಿ? ಈ ಅಲ್ಪಸಂಖ್ಯಾತರು ರೊಚ್ಚಿಗೆದಿದ್ದಾರೆ ಅಂತಲಾ, ಬೇರೆ ಏನಾದ್ರು ಕಾರಣ ಇದೆಯಾ?
ಅಲ್ಲ ಇವಾಗ ಅವರು ಅಲ್ಲಿರೋ ಸಾದಿಕ್ ಪೈಲ್ವಾನ್ರವ್ರು ನಿಂದಿರ್ಬೇಕಿತ್ತು, ಬಿಗಿಯಾಗಿ ನಿಲ್ಲಿಲ್ಲ. ಪಾಪ ಅವ್ರು ಹಿಂದ್ ಹೋದಾರಲ್ಲ ಅತಂತ್ರರಾಗಿದ್ದಾರೆ ಅಲ್ಲಿ. ಅವ್ರು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊಂದಲ ಇದೆ. ಹಾಗೆ BJP ಸಪೋರ್ಟ್ ಮಾಡ್ತಾರಂತ ನಮಗೆ ಭಾಳ ಭರವಸೆ ಐತಿ. ಏನ್ ಲೀಡ್ ಆಗ್ಬೋದು ಅನ್ಸುತ್ತೆ? ನಮ್ದು ಏನಿಲ್ಲ ಅಂದ್ರೂ ಒಂದು 10,000 15,000 ಲೀಡಲ್ಲಿ ದಾಸ್ಕರಿಯಪ್ಪ ಅವ್ರು ವಿನ್ ಆಗ್ತಾರಂತ ನಮಗೆ ಭಾಳ ಭರವಸೆ ಇದೆ. ಥ್ಯಾಂಕ್ ಯು ಸರ್.